ಇನ್ನು ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕೊಚ್ಚಿ ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಭಸದಿಂದ ಹರಿತಕ್ಕಂಥ ನೀರಿನಲ್ಲೇ ಎಲಿಮೆಂಟ್ ಅಳವಡಿಕೆ ನಿನ್ನೆ ಯಶಸ್ವಿಯಾಗಿದೆ. ದೇಶದಲ್ಲೇ ಮೊದಲ ಬಾರಿಗೆ ಇಂತಹ ಪ್ರಯತ್ನ ಮಾಡಲಾಗಿದ್ದು, ಮೊದಲ ಪ್ರಯತ್ನದಲ್ಲೇ ಯಶಸ್ವಿ ಕಂಡಿದೆ. ಕನ್ನಯ್ಯ ನಾಯ್ಡು ನೇತೃತ್ವದ ತಂಡದಿಂದ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಯಶಸ್ವಿಯಾಗಿದ್ದು, ಇವತ್ತು ಮತ್ತು ನಾಳೆ ಉಳಿದ 4 ಎಲಿಮೆಂಟ್ಗಳ ಅಳವಡಿಕೆ ಕಾರ್ಯ ನಡೆಯುತ್ತೆ. ಇನ್ನು ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಸಕ್ಸಸ್ ಹಿನ್ನೆಲೆಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈ ನಡುವೆ ನಮ್ಮ ಪ್ರತಿನಿಧಿ ಮುಕ್ಕಣ್ಣ ಕತ್ತಿ ಅವರ ಜೊತೆ ತಂಗಡಗಿ ಅವರು ಮಾತನಾಡಿದ್ದಾರೆ. ನೋಡೋಣ. ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂಥ ದೊಡ್ಡದಂಥ ಕಾರ್ಯ ಮಾಡಿದ್ದು ಇದೇ ಕೊಪ್ಪಳ ಜಿಲ್ಲೆಯ ಮುನ್ರಾಬಾದಲ್ಲಿರುವಂಥ ತುಂಗಭದ್ರಾ ಜಲಾಶಯದಲ್ಲಿ. ಯಾಕಂದರೆ ತುಂಗಭದ್ರಾ ಜಲಾಶಯ 19ನೇ ಈಗಾಗಲೇ ಹೋಗಿ 6 ದಿನಗಳಾಯಿತು. ಈಗ ಆ ಕಾರಣಕ್ಕಾಗಿ ಹಗಲು ರಾತ್ರಿಯಿಂದ ಯುದ್ಧೋಪಾದಿಯಲ್ಲಿ ಅಂದ್ರೆ ಆ ಕೆಲಸ ಅಂದರೆ ಹೈದರಾಬಾದ್ ಮೂಲದ ಕನ್ನಯ್ಯ ನಾಯ್ಡು ಅವರು ಕೆಲಸ ಮಾಡ್ತಾಯಿದ್ರು. ಇವತ್ತು ಅಂದರೆ ಒಂದನೇ ಅಂದರೆ ಕ್ರಸ್ಟ್ಗೆ ಅಂದರೆ ಸ್ಟಾಪ್ ಲಾಗನ್ನು ಇಡೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಈಗ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ ಸಹ ಸ್ಥಳದಲ್ಲಿ ಇದ್ದರು. MP ಆಗಿರುವಂಥ ರಾಜಶೇಖರ್ ಅವರು ಸಹ ಇಟ್ನಾಳ್ ಸಹ ಸ್ಥಳದಲ್ಲಿದ್ದರು. ಜೊತೆಗೆ ನಮ್ಮ ಜೊತೆಗೆ ಸಚಿವರಾದಂಥ ಮಾತಾಡ್ಸೋ ಬನ್ನಿ ಸರ್. ಇದು ಇವತ್ತು ಮಾಡಿರೋದು ಯಾಕಂದ್ರೆ ಸಾಕಷ್ಟು ರೈತರಿಗೆ ಆಶಾಭಾವನೆ ಇತ್ತು, ಏನೋ ಆಗುತ್ತೋ ಇಲ್ಲೋ, ನೀರು ಸಿಗುತ್ತೋ ಇಲ್ಲೋ ಅಂತ ಭಾಳಷ್ಟು ಒಂದು ಆತಂಕಕ್ಕೆ ಮನೆ ಮಾಡಿದ್ರು. ಹೇಗೆ ಕಾರ್ಯ ನಡೆಸ್ತಾರೆ ಇವತ್ತು? ಸರ್, ಇವತ್ತು ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, ನಾವು ನೀರಿದ್ದತ್ನಾಗೇ ಪ್ರಯತ್ನ ಮಾಡಿ ಇಳಿಸ್ಬೇಕನ್ನೋದನ್ನು ಪ್ರಯತ್ನವನ್ನು ಮಾಡ್ತಾಯಿದ್ವಿ. ನಾವು 3 ಎಂಜಿನಿಯರ್ಸ್ ಇರ್ಬೋದು ಮತ್ತು ನಿಜವಾಗಲೂ ಜಿಂದಾಲ್ ಹಾಗೂ ನಮ್ಮ ನಾರಾಯಣ್ ಮತ್ತು ಹಿಂದೂಸ್ತಾನ್ ಅವರು 3 ಕೆಲಸವನ್ನು ಮಾಡಿದಂಥ ವರ್ಕರ್ಸ್ಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳ್ತೀನಿ ಮೊದಲಿಗೆ. ಯಾಕಂದರೆ ಅವರು ಸತತ ಪರಿಶ್ರಮ. ನಾನು ಬೋರ್ಡ್ನವ್ರಿಗೆ ಒಂದು 2-3 ದಿವಸ ಹಿಂದೆ ಮೇಲೆ ಇರುವಂಥ ಏನು ಇದಿದೆ ಜಾಕ್ ಕಂಟ್ರೋಲ್ ಮೇಲೆ ಇತ್ತಲ್ಲ, ಅದನ್ನೇನಾದರೂ ನಮಗೆ 2 ದಿವಸ ಹಿಂದೆ ಕೊಟ್ಟಿದ್ರೆ ನಿಶ್ಚಿತವಾಗಲೂ ಸಕ್ಸಸ್ ಆಗಿಬಿಡ್ತಿತ್ತು. ಆದರೂ ಇವತ್ತು ಎಲ್ಲರೂ ಸೇರಿ ನಮ್ಮೆಲ್ಲ ಅಧಿಕಾರಿಗಳು, MD ಇರ್ಬೋದು, ಸೆಕ್ರೆಟ್ರಿ ಇರ್ಬೋದು, ಮತ್ತು ಆಂಧ್ರದಿಂದ ಬರುವಂಥ ಸೆಕ್ರೆಟ್ರಿಗಳಿರ್ಬೋದು, ಎಲ್ಲ ಅಧಿಕಾರಿಗಳು ಮತ್ತು ವಿಶೇಷವಾಗಿ ಕನ್ನಯ್ಯ ನಾಯ್ಡು ಅವರು ಭಾಳ ಪ್ರಯತ್ನವನ್ನು ಮಾಡಿ ಇವತ್ತು ಸಕ್ಸಸ್ ಆಗಿದೆ. ನನಗೆ ವಿಶ್ವಾಸ ಇದೆ, ಕನಿಷ್ಠ ಇವತ್ತೇ ನಾನು ಅಧಿಕಾರಿಗಳ ಜೊತೆ ಮಾತಾಡೋದಂತೆ ಇವತ್ತು ನಾವು ನಾಳೆ ಬೆಳಗ್ಗೆವರೆಗೂ ಇನ್ನೂ 2 ಅಥವಾ 3 ಎಲಿಮೆಂಟ್ಸ್ ಇಳಿಸಿದ್ವಿ ಅಂದರೆ ಕನಿಷ್ಠ 72ರಿಂದ 75 TMC ನಮಗೆ ಸೇವ್ ಉಳಿತು. ಮೊದಲು ನಾವೇನು ಹೇಳಿದ್ವಿ, 53ರಿಂದ 63 TMCವರೆಗೂ ಹೋಗುತ್ತೆ ಅಂತ ಹೇಳಿದ್ವಿ. ಬಟ್ ಈ ಸತಿ ಹಂಗಾಗಲ್ಲ, ಭಾಳ ಕೆಲಸ ಚೆನ್ನಾಗಿದೆ. ಬಟ್ ನಿಮಗೆಲ್ಲರಿಗೆ ಒಳಗೆ ಬೀಳಲಾರ್ದು ಮತ್ತು ಬೇರೆ ಬೇರೆಯವರಿಗೆ ಜನರಿಗೆ ನಾನು ಒಳಗೆ ಬೀಳಲಾರ್ದು ಕಾರಣ ಇಷ್ಟೇ. ಅಲ್ಲೇ ಪ್ರತಿಯೊಂದು ಕಾನ್ಸಂಟ್ರೇಟ್ ಡೈವರ್ಟ್ ಮಾಡಬಾರ್ದು ಅನ್ನೋ ದೃಷ್ಟಿಕೋನ ಬಿಟ್ಟರೆ ಬದಲಿ ಯಾವುದಿಲ್ಲ. ನಾನು ಹಂತವಾಗಿ ಪ್ರತಿಯೊಂದನ್ನು ನಿಮ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ನಿಮಗೆ ಇಲ್ಲಿ ಬರೋಕ್ಕೆ ಹೇಳಿದ್ದೆ, ನೀವು ಇಲ್ಲಿ ಬರಲಿಲ್ಲ. ನಾನು ಅಲ್ಲಿ ನಿಂತು ವಾಪಸ್ ಹೋದೆ. ಅಲ್ಲಿ ಹೋಗಿ ನಿಮಗೆ ಮಾಹಿತಿ ಕೊಡ್ಬೇಕಂತ. ತಾವು ಇಲ್ಲಿದ್ದಿರಿ. ಆದರೆ ನಿಮ್ಮೆಲ್ಲರ ಸಹಕಾರ, ಮಾಧ್ಯಮದವ್ರ ಸಹಕಾರ ಇರ್ಬೋದು, ಕೆಲಸ ಮಾಡೋರ ಸಹಕಾರ ಇರ್ಬೋದು, ಮತ್ತು ನಮ್ಮ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಲೈವ್ದೊಳಗೆ ಎಲಿಮೆಂಟನ್ನು ಇಳಿಯೋದನ್ನು ನೋಡಿದರು. ನಿಜವಾಗಲೂ ಭಾಳ ಸಂತೋಷ, ಭಾಳ ಖುಷಿ ಪಡುವಂಥದ್ದು. ನಾಳೆ ಇನ್ನೂ 3-4 ನಾವು ಇಳಿಸ್ಬೇಕಾಗಿದೆ. ಅವ್ರು 4 ಸಕ್ಸಸ್ ಆಗೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀವಿ. ಇದೊಂದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಮತ್ತು ರೈತರಿಗೆ ಭಾಳ ಚಾಲೆಂಜಿಂಗ್ ಸಬ್ಜೆಕ್ಟ್. ಯಾಕಂದರೆ ನೀರು ತೆಗೆದ ಮೇಲೆ ನೀಡೋದಕ್ಕೂ ನೀರಿದ್ದತ್ನಾಗ ಇಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನೀರಿಡೋ ಹೊತ್ನಾಗ ಇಡೋದು ಭಾಳ ಅದ್ಭುತವಾಗಿ ನಮ್ಮ ಅಧಿಕಾರಿಗಳು ಭಾಳ ಚೆನ್ನಾಗಿ ಕೆಲಸವನ್ನು ಮಾಡಿದರು. ನಿಜವಾಗ್ಲೂ ಭಾಳ ಖುಷಿ ಕೊಡೋಂಥದ್ದು ಅಂತಂದು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲರೂ ಆತಂಕಗೊಳಗಾಯಿದ್ರು, ರೈತರೆಲ್ಲರೂ ನೀರು ಸಿಗುತ್ತಿಲ್ಲ ಒಂದೇ ಬೆಳಿಗ್ಗೆ ಅಂತ ಏನು ಹೇಳಬೇಕು? ದಯಮಾಡಿ ರೈತರು ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ನಾವು ನಿಶ್ಚಿತವಾಗಲೂ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಅಧಿಕಾರಿಗಳು, ನಾವು, ನಮ್ಮೆಲ್ಲ ಲೋಕಸಭಾ ಸದಸ್ಯರು, ನಮ್ಮೆಲ್ಲ ಈ ಭಾಗದ ಎಲ್ಲ ಶಾಸಕರು ಮತ್ತು ಕಾಡಾ ಅಧ್ಯಕ್ಷರು, ನಾವೆಲ್ಲರೂ ಸೇರಿ ಸತತ ಅಧಿಕಾರಿಗಳ ಜೊತೆಗೆ ಮತ್ತು ಕೆಲಸವನ್ನು ಮಾಡುವಂಥ ಕಾರ್ಮಿಕರ ಜೊತೆ ಸತತ ಪ್ರಯತ್ನವನ್ನು ಮಾಡಿದ್ವಿ. ಸಕ್ಸಸ್ ಆಗಿದೆ. ಅದು ಒಬ್ಬರು ಸಕ್ಸಸ್ ಅಲ್ಲ, ಎಲ್ಲರ ಸಕ್ಸಸ್. ಇನ್ನು 2-3 ದಿನಗಳಲ್ಲಿ ಕಷ್ಟಗಡೆ ನಡೆಸ್ತಾರೆ ಸರ್. ಬೆಳಗ್ಗೆ ಮತ್ತೆ 6 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಬೆಳಗ್ಗೆ ಕ್ರಸ್ ಗೇಟ್ ಮತ್ತೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀವಿ. ಐ ಥಿಂಕ್ ನಾಳೆ ಸಾಯಂಕಾಲ ಅನ್ನೋದ್ರೆ ಕಂಪ್ಲೀಟ್ ಮಾಡೋಂಥ ಕೆಲಸವನ್ನು ಮಾಡ್ತೀವಿ. ಬಟ್ ಒಂದು ಫಸ್ಟ್ ಮೊದಲನೇ ಇಳಿಸೋದೇ ಭಾಳ ಚಾಲೆಂಜಿಂಗ್ ಸಬ್ಜೆಕ್ಟ್. ಅದನ್ನು ಇವತ್ತು ತಿಳಿಸಿದ್ವಿ, ಅದು ಸಕ್ಸಸ್ ಆಗಿದೆ. ನಾವು ನಾಳೆ ಸಾಯಂಕಾಲ ಅನ್ನೋದು ಕಂಪ್ಲೀಟ್ ಮಾಡ್ತೀವಿ. ಎಲ್ಲ ಮಾಹಿತಿಯಲ್ಲಿ ಕೊಟ್ಟಿದ್ದು ಸರ್ CM ಅವರಿಗೆ, CM ಅವರು ಡೈರೆಕ್ಟ್ ಲೈವ್ದಾಗಿದ್ದರು, DCM ಅವರು ಲೈವ್ದಾಗಿದ್ದರು. ನಮ್ಮ ಸೆಕ್ರೆಟರಿ ಗೌರವ್ ಗುಪ್ತಾ ಅವರು CM ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗೆ ಲೈವ್ ತೋರಿಸುವಂಥ ಕೆಲಸವನ್ನು ಮಾಡಿದರು. ಅಂದ್ರೆ ರೈತರಿಗೆಲ್ಲ ಒಂದೇ ಬೆಳೆ ನೀರಿಗೆ ಸಮಸ್ಯೆ ಆಗಲ್ಲ. ಖಚಿತವಾಗಲೂ ದಯಮಾಡಿ
ರೈತ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತೀನಿ, ಗಾಬರಿ ಪಡೋಂಥದ್ದು ಆತಂಕ ಪಡೋದೇನಿಲ್ಲ. ನಾವು ನಿಶ್ಚಿತವಾಗಲೂ ಒಂದು ಬೆಳೆಯನ್ನು ಕೊಟ್ಟೇ ಕೊಡ್ತೀವಿ. ಓಕೆ, ಇದು ಏನಂದರೆ ಸಚಿವರಂತ ಶಿವರಾಜ್ ತಂಗಡಿ ಮಾತಾಗಿದೆ. ಈಗಾಗಲೇ ಮೊದಲನೇ ಬಾರಿಗೆ ಇದೊಂದು ದೊಡ್ಡದಂಥ ಇತಿಹಾಸದಲ್ಲಿ ಇದು ದೊಡ್ಡ ಮಟ್ಟದ ಪ್ರಯತ್ನ ಆಗಿತ್ತು. ಇದು ಕನ್ಯಾ ನಾಯ್ಡು ಮಾಡಿದ್ದಾರೆ. ಇದೊಂದು ಯಶಸ್ವಿ ಕೆಲಸ ಆಗಿದೆ. ಭಾರತದಲ್ಲಿ ಇದು ದೊಡ್ಡದಂಥ ಮಟ್ಟದಲ್ಲಿ ಒಂದು ಕೆಲಸ ಆಗಿದೆ. ನಮ್ಮ ರೈತರಿಗೆ ಒಂದು ಆಶಾಭಾವನೆ ಇದೆ. ಒಂದಿನ ಬೆಳೆ ನೀರನ್ನು ಸಿಗ್ತೈತೆ, ಕೊಡೋದರಿಂದ ನೀರು ಸಹ ಸಿಗ್ತಾ ಇದೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈ ಒಂದು ದೊಡ್ಡದೊಂದು ಚಾಲೆಂಜನ್ನು ಕನ್ಯಾ ನಾಯ್ಡು ಅವರು ಎದುರಿಸಿದ್ದಾರೆ. ಕನ್ಯಾ ನಾಯ್ಡು ಮಾಡಿದ್ದಾರೆ. ಸ್ಟಾಪ್ ಲ್ಯಾಗನ್ನು ಯಶಸ್ವಿಯಾಗಿದೆ ಅಂತ ಖುಷಿಯನ್ನು ವಿಚಾರ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಮುಖಂಡಗತಿ ಪಬ್ಲಿಕ್ ಟಿವಿ ಆಗಿ ಕೊಪ್ಪಳ.